ಭೂಮಿಯಲ್ಲಿ ವೆಪನ್ ವಾರ್ಗಳು ನಡೀತಾಲೆ ಇರುತ್ತೆ, ಹಾಗೆ ಬಯೋ ವಾರ್ಗಳು ಕೂಡ ನಡೀತಾಲೆ ಇರುತ್ತೆ. ಈಗ ಅವೆಲ್ಲದಕ್ಕೂ ಮಿಗಿಲಾಗಿ ಸೈಬರ್ ವಾರ್ಗಳು ಶುರುವಾಗಿದೆ. ಎಸ್, ಹೌದು, ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಹ್ಯಾಕಿಂಗ್ಗಳು ನಡೀತಾನೆ ಇರುತ್ತೆ. ಅದು ಹೆಚ್ಚಾಗಿ ಬೆಳಕಿಗೆ ಬರ್ದೇ ಇದ್ರೂ ಕೂಡ ನಡೀತಿರೋದಂತೂ ಸತ್ಯ. ಲೆಬನಾನ್ ಅನ್ನುವಂತಹ ಹೆಜ್ಜುಲ್ಲಾ ಸಂಘಟನೆ ಸೇರಿದಂತಹ ಉಗ್ರರು ಬಳಸುತ್ತಿದ್ದಂತಹ ಪೇಜಲ್ಗಳನ್ನ ದೂರದ ಇಸ್ರೇಲ್ನಲ್ಲಿ ಕುಳಿತು ತಂತ್ರಜ್ಞರು ಪೇಜರ್ ತರಂಗಗಳನ್ನ ಹ್ಯಾಕ್ ಮಾಡಿ ಅವುಗಳನ್ನ ಬ್ಲಾಸ್ಟ್ ಮಾಡುವಂತೆ ಮಾಡಿದ್ರು. ಇದು ನಮ್ಮ ಕೈಯಲ್ಲಿರುವಂತಹ ಸ್ಮಾರ್ಟ್ ಫೋನ್ಗಳ ಮೇಲೆ ಅನುಮಾನದ ದೃಷ್ಟಿ ಬೀರುವಂತೆ ಮಾಡಿಬಿಟ್ಟಿದೆ. ನಾವು ಬಳಸುವಂತಹ ಎಲೆಕ್ಟ್ರಿಕಲ್ ಡಿವೈಸ್, ಅದರಲ್ಲೂ ಕೂಡ ವಿಶೇಷವಾಗಿ ಮೊಬೈಲ್ ಫೋನ್ ನಂತಹ ಸಂವಹನ ಸಾಧನೆಗಳು ಎಷ್ಟು ಸೇಫ್ ಎನ್ನುವಂತಹ ಪ್ರಶ್ನೆ ಹುಟ್ಟು ಹಾಕೊಂಡಿದೆ. ಒಂದು ಮಿಸೈಲ್ ಸ್ಫೋಟಗೊಳಿಸಿದಾಗ ಆಗುವಂತಹ ಹಾನಿಗಿಂತ ಹೆಚ್ಚಾಗಿ ಸ್ಮಾರ್ಟ್ ಫೋನ್ ನಿಂದ ಆಗುವಂತಹ ಹಾನಿಯೇ ಹೆಚ್ಚಾಗಿರುತ್ತದೆ. ಇದಕ್ಕಾಗಿ ಈ ಯುಗವನ್ನ ಇನ್ಫಾರ್ಮೇಶನ್ ಏಜ್ ಅಂತ ಕೂಡ ಕರೀತಾರೆ. ಫೇಜರ್ ಸ್ಫೋಟ ಸಂಭವಿಸಿದ ಬಳಿಕ ನಮ್ಮ ಸ್ಮಾರ್ಟ್ ಫೋನ್ಗಳನ್ನ ಹ್ಯಾಕ್ ಮಾಡಿ ಸ್ಫೋಟಿಸಬಹುದು ಎನ್ನುವಂತಹ ವದಂತಿ ಕೂಡ ಹಬ್ಬಿದೆ. ಹ್ಯಾಕ್ ಮಾಡಿ ಸ್ಫೋಟಿಸಲು ಸಾಧ್ಯವೇ? ನಮ್ಮ ಶತ್ರು ದೇಶಗಳು ಹೀಗೆ ಮಾಡಿದ್ರೆ ನಮ್ಮ ಗತಿ ಏನು ಅನ್ನುವಂತಹ ಚರ್ಚೆ ಕೂಡ ಹುಟ್ಟುಕೊಂಡಿದೆ. ಸದ್ಯಕ್ಕಿರುವಂತಹ ತಂತ್ರಜ್ಞಾನದಲ್ಲಿ ನಮ್ಮ ಸ್ಮಾರ್ಟ್ ಫೋನ್ಗಳನ್ನ ಹ್ಯಾಕ್ ಮಾಡಲು ಸಾಧ್ಯವಿಲ್ಲ ಅಂತ ಹಲವರು ವಾದವನ್ನ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ಕಷ್ಟಂತೆ ಬರುವಂತಹ ಲಿಂಕ್ ಗಳನ್ನ ಕ್ಲಿಕ್ ಮಾಡಿ ಹಣ ಕಳೆದುಕೊಂಡವರನ್ನ ನೋಡಿದಾಗ ಹ್ಯಾಕಿಂಗ್ ಇದೆ ಎನ್ನುವಂತಹ ಅನುಮಾನ ಮೂಡುವುದು ಸಹಜ. ಹಾಗೆಯೇ ನಾವು ಬಳಸುತ್ತಿರುವಂತಹ ಸ್ಮಾರ್ಟ್ ಫೋನ್ಗಳು ಹಾಗೂ ಅವುಗಳನ್ನ ಬಳಸುವ ನಾವುಗಳು ಸಹ ಮುಂದೆ ಒಂದಿನ ನಮ್ಮ ಶತ್ರು ರಾಷ್ಟ್ರದ ತಂತ್ರಜ್ಞಾನದ ವಿಕೃತಿಗೆ ಬಲಿಯಾಗ್ತೇವೆ ಎನ್ನುವಂತಹ ಆತಂಕ ಕೂಡ ಮೂಡಿದೆ. ಇದಕ್ಕೆ ವಿಜ್ಞಾನಿಗಳು, ತಂತ್ರಜ್ಞರು ವಾದ ಏನ್ ಹೇಳ್ತಿದ್ದಾರೆ ಅಂತ ನೋಡೋದಾದ್ರೆ, ಸಾಮಾನ್ಯವಾಗಿ ಪೇಜರ್ಗಳಲ್ಲಿ ಬಳಕೆಯಾಗುವಂತಹ ಲಿಥಿಯಂ ಅಯಾನ್ ಬ್ಯಾಟರಿಗಳು ಕಡಿಮೆ ಅವಧಿಯಲ್ಲಿ ಬೇಗನೆ ಚಾರ್ಜ್ ಆಗುವಂತದ್ದು. ಹೆಚ್ಚು ಕಾಲ ಚಾರ್ಜ್ ಅನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯವಿರುವಂತಹ ಈ ಬ್ಯಾಟರಿಗಳನ್ನ ಪೇಜರ್ಗಳಲ್ಲಿ ಮಾತ್ರವಲ್ಲ, ಇತ್ತೀಚಿನ ವರ್ಷಗಳಲ್ಲಿ ಬರುವಂತಹ ಎಲ್ಲಾ ಬ್ಯಾಟರಿಗಳ ಆಧಾರಿತ ಎಲೆಕ್ಟ್ರಾನಿಕ್ ಉಪಕರಣದಲ್ಲಿ ಬಳಕೆ ಮಾಡಲಾಗುತ್ತೆ. ಬ್ಯಾಟರಿಗಳ ಇತಿಹಾಸದಲ್ಲೇ ಇವು ಈಗ ಅತ್ಯಂತ ಸುಧಾರಿತ ಬ್ಯಾಟರಿಗಳು. ಇವೇ ಬ್ಯಾಟರಿಗಳು ನಮ್ಮ ಸ್ಮಾರ್ಟ್ ಫೋನ್ ನಲ್ಲೂ ಕೂಡ ಇದೆ. ಫೇಜರ್ಗಳಿಗೆ ಸ್ಮಾರ್ಟ್ ಫೋನ್ಗಳು ಹೆಚ್ಚು ಸಂಖ್ಯೆಯಲ್ಲಿ ಬಳಕೆಯಲ್ಲಿದೆ ಹಾಗೂ ಅವು ರೇಡಿಯೋ ತರಂಗವನ್ನ ಮೀರಿದಂತಹ ಮೊಬೈಲ್ ನೆಟ್ವರ್ಕ್ ತರಂಗವನ್ನ ಬಳಸೋದ್ರಿಂದ ಅವು ಹೆಚ್ಚು ಸಕ್ರಿಯವಾಗಬಲ್ಲದು. ಆದ್ರೆ ಇದಕ್ಕೂ ಹ್ಯಾಕರ್ಗಳ ಕಾಟ ಈಗಾಗಲೇ ಆರಂಭವಾಗಿದೆ. ಆದ್ರೆ ಆ ಹ್ಯಾಕರ್ಗಳು ಕೇವಲ ನಿಮ್ಮ ಮಾಹಿತಿ ಕದಿಯಲು ಮತ್ತು ಹಣವನ್ನ ಕದಿಯಲು ಬಳಕೆಯನ್ನ ಮಾಡ್ತಾ ಇದ್ದಾರೆ. ಹಲವು ದೇಶಗಳಲ್ಲಿ ಮೊಬೈಲ್ ಫೋನ್ ನಲ್ಲಿರುವಂತಹ ಕ್ಯಾಮೆರಾಗಳನ್ನೇ ಸಿಸಿಟಿವಿ ಕ್ಯಾಮೆರಾಗಳಂತೆ ಅನ್ಯ ದೇಶದ ಹ್ಯಾಕರ್ಗಳು ಬಳಕೆ ಮಾಡಿದ್ದು ಕೂಡ ಇದೆ. 2018ರಲ್ಲಿ ಭಾರಿ ಸುದ್ದಿ ಮಾಡಿದಂತಹ ತಿರುಂಬತಿ ರೈ ಎನ್ನುವಂತಹ ತಮಿಳು ಚಿತ್ರ ಇದಕ್ಕೆ ಸಾಕ್ಷಿ ಅಂತ ಹೇಳಬಹುದು. ಹ್ಯಾಕರ್ಗಳ ವಿಚಾರ ಪಕ್ಕಕ್ಕಿಟ್ಟು ಯೋಚನೆ ಮಾಡಿದ್ರೆ ಮೊಬೈಲ್ ಫೋನ್ಗಳು ಸಹಜ ಬಳಕೆಯಲ್ಲಿದ್ದಾಗಲೇ ಹೀಟ್ ಆಗಿ ಸ್ಫೋಟಗೊಳ್ಳುವಂತಹ ಉದಾಹರಣೆಗಳು ಕೂಡ ಹೆಚ್ಚಾಗಿದೆ. ಈಗ ನಮ್ಮ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ವೈರಸ್ ಮೂಲಕ ನಮ್ಮ ಮೊಬೈಲ್ ಸ್ಫೋಟಗೊಳಿಸಲು ಸಾಧ್ಯವೇ ಎಂಬುದು. ಇದಕ್ಕೆ ಉತ್ತರ ಹೌದು. ಈಗಲ್ಲದಿದ್ರೂ ಕೂಡ ಮುಂದೊಂದು ದಿನ ಇದು ಸಾಧ್ಯವಾಗುತ್ತದೆ ಅಂತ ಹಲವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅದನ್ನ ಸುರಕ್ಷತೆಯಾಗಿ ಇಟ್ಟುಕೊಳ್ಳೋದು ಹೇಗೆ ಅಂತ ನೋಡೋದಾದ್ರೆ, ಎಲೆಕ್ಟ್ರಿಕಲ್ ವಾರ್ ಔಟ್ಲೆಟ್ಗಳು ಅಂದ್ರೆ ಗೋಡೆಗಳಿಗೆ ಅಳವಡಿಸಿದಂತಹ ಪ್ಲಗ್ ಪಾಯಿಂಟ್ ಗಳಿಂದ ಚಾರ್ಜ್ ಮಾಡುವುದಕ್ಕೆ ಆದ್ಯತೆಯನ್ನ ನೀಡಬೇಕು. ಅದಲ್ಲದೆ ವೈಯಕ್ತಿಕ ಕೇಬಲ್ ಅಥವಾ ಪವರ್ ಬ್ಯಾಂಕ್ ಗಳನ್ನ ಜೊತೆಯಲ್ಲೇ ತಗೊಂಡು ಹೋಗ್ಬೇಕು. ನಿಮ್ಮ ಮೊಬೈಲ್ ಅನ್ನ ಲಾಕ್ ಮಾಡಿ ಮತ್ತು ಅಪರಿಚಿತರ ಸಾಧನಗಳಿಗೆ ಪೇರಿಂಗ್ ಅನ್ನ ಮಾಡಬಾರ್ದು. ಅಂದ್ರೆ ಯಾರೋ ಒಬ್ರು ಪ್ಲಗ್ ಕೊಟ್ರು, ಏನೋ ಒಂದು ಇದೆ ಅಂತಂದ್ರೆ ಅದಕ್ಕೆ ನಾವು ಕೈ ಹಾಕಬಾರ್ದು. ಚಾರ್ಜ್ ಮಾಡುವ ಸಂದರ್ಭದಲ್ಲಿ ನಿಮ್ಮ ಮೊಬೈಲ್ ಫೋನ್ ಅನ್ನ ಸ್ವಿಚ್ ಆಫ್ ಆಗುವಂತೆ ನೋಡ್ಕೊಳ್ಬೇಕು. ಒಂದು ವೇಳೆ ಸೈಬರ್ ವಂಚನೆ ಪ್ರಕರಣಗಳು ಬೆಳಕಿಗೆ ಬಂದಾಗ ಅಂತಹ ಘಟನೆಗಳನ್ನ www.cybercrime.gov.in ವೆಬ್ಸೈಟ್ ಮೂಲಕ ದೂರನ್ನ ನೀಡಿ ಅಥವಾ ಸಹಾಯವಾಣಿ 1930ಗೆ ಕರೆ ಮಾಡಿ ಇದರ ಬಗ್ಗೆ ಸೈಬರ್ ಕಂಪ್ಲೇಂಟ್ ಕೂಡ ಕೊಡಬಹುದು.